ನಗರದ ರಸ್ತೆ ಗುಂಡಿಗಳಿಂದಾಗಿ ವಾಹನ ಸವಾರರಿಗೆ ಸಾಕಾಗಿ ಹೋಗಿದೆ. ಹೇಳೋದಕ್ಕೆ ಸ್ಮಾರ್ಟ್ ಸಿಟಿ, ಅನುಭವಿಸುತ್ತಿರುವವರಿಗೆ ಮಾತ್ರ ಬ್ಯಾಡ್ ಸಿಟಿ ಅನ್ನೋ ಭಾವನೆ ಬರೋಕೆ ಶುರುವಾಗಿದೆ. ವರ್ಷಗಳೇ ಕಳೆದರೂ ಮುಗಿಯದ ರಸ್ತೆ ಕಾಮಗಾರಿಯಿಂದ ನಿವಾಸಿಗಳ ಗತಿ ಅಧೋಗತಿಯಾಗಿದೆ. ಗುಂಡಿಗಳು ಬಾಯ್ತಿರುತ್ತಿವೆ, ಮೋರಿಗಳು ಹಂಗಂಗೆ ಬಿದ್ದಿವೆ, ಜೆಸಿಬಿಗಳು ಜಾಂಡ ಹೂಡಿವೆ. ಇದು ಸುಲ್ತಾನ್ ಪಾಳ್ಯದ ಭುವನೇಶ್ವರಿ ನಗರದ ರಸ್ತೆ. ವಿಳಂಬ ಕಾಮಗಾರಿಯಿಂದಾಗಿ ರಸ್ತೆ ಅಧ್ವಾನ ಎದ್ದಿದೆ. ಇಲ್ಲಿ ನೋಡಬಹುದು, ರಸ್ತೆ ಗಮನಿಸ್ತಾ ಹೋಗ್ತಾ ಇದೀವಿ. ಇಲ್ಲಿ ಇರ್ತಕ್ಕಂತಹ ಒಂದು ಗಟಾರ್ ಸ್ಲ್ಯಾಬ್ಗಳು ಕೂಡ ಯಾವ ರೀತಿ ಮುರಿದು ಹೋಗಿವೆ, ಇದನ್ನು ಕೂಡ ಸರಿಪಡಿಸಿಲ್ಲ. ಇಲ್ಲೇ ಪಕ್ಕದಲ್ಲೂ ಕೂಡ ನಮಗೆ ಒಂದು ಸ್ಕೂಲ್ ಕಂಡು ಬರುತ್ತೆ. ಸ್ಕೂಲ್ ಯಾವ ರೀತಿ ನಾವು ಒಳಗಡೆ ಹೋಗ್ಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಮತ್ತು ಈ ಭಾಗದಲ್ಲೂ ಕೂಡ ನೋಡ್ಬೋದು, ಕಂಪ್ಲೀಟ್ ಆಗಿ ರಸ್ತೆ ನಿರ್ಮಾಣವಾಗದೇನೆ ಎಲ್ಲರೂ ಕೂಡ ಇಲ್ಲಿ ಸಂಚಾರ ಮಾಡೋದಕ್ಕೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂತಹ ಅಂಗಡಿಗಳು ಕೂಡ ಎಲ್ಲ ಕೆಲವೊಂದು ಅಂಗಡಿಗಳು ಕ್ಲೋಸ್ ಆಗಿವೆ. ರಸ್ತೆಯಲ್ಲಿ ಕಾಮಗಾರಿ ಆರಂಭವಾಗಿ ವರ್ಷವಾದ್ರೂ ಇನ್ನೂ ಮುಗಿದಿಲ್ಲ. ರಸ್ತೆಯೆಲ್ಲ ಧೂಳುಮಯವಾಗಿದೆ. ಸಮರ್ಪಕ ರಸ್ತೆ ಇಲ್ಲದೆ ಸವಾರರು ಏರಿಯಾ ಸುತ್ತಾಕಿ ಬರಬೇಕಿದೆ. ವ್ಯಾಪಾರಿಗಳ ದುಡಿಮೆಯನ್ನು ಧೂಳು ಕೆಡಿಸಿದೆ. ಚೆನ್ನಾಗಿರೋ ರೋಡೆಲ್ಲ ತೆಗ್ದು ಇದು ಮಾಡ್ತಾ ಇದ್ದಾರೆ. ಎಲ್ಲ ಪೈಪ್ ಹಾಕ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ರೋಡೆಲ್ಲ ಏನೂ ಮಾಡ್ತಾ ಇಲ್ಲ. ಅದು ಎಷ್ಟು ದಿನದಿಂದ ರೆಡಿ ಮಾಡ್ತಾರೆ ಹೇಳಿ? ಏನಂದರೆ ರೆಡಿ ಮಾಡ್ತೀನಿ ತೆಗಿತಾರೆ, ಅದು ಹಂಗೆ ತೆಗ್ದು ಬಿಟ್ಬಿಡ್ತಾರೆ ಅಗದ್ಬಿಟ್ಟು, ಮತ್ತೆ ಮಾಡೋದಿಲ್ಲ ಏನಿಲ್ಲ. ಅದನ್ನು ತುಂಬ ಅದು ತಿಂಗಳಂಗಟ್ಲೆ ಎತ್ಕೊಂಡು ಹೋಗ್ತಾ ಇರ್ತಾರೆ, ಬೇಗನೂ ಮುಗಿಸಲ್ಲ. ಅದನ್ನು ನಡ್ಕೊಂಡು ಓಡಾಡೋಕ್ಕೆ ಎಷ್ಟಾಗುತ್ತೆ? ಸುಮಾರು 6 ತಿಂಗಳೇ ಆಯಿತು ಅಂತ ಇಟ್ಕೊಳ್ಳಿ. ಮನೆಗಳಿಗೆಲ್ಲ ಧೂಳು, ಎಲ್ಲ ಕಡೆ ಧೂಳು ತುಂಬ್ಕೊಂಡ್ಬಿಟ್ಟಿದೆ. ಸಿಕ್ಕಾಪಟ್ಟೆ ನೋಡೋಕ್ಕಾಗಲ್ಲ, ಅಷ್ಟು ಧೂಳಿದೆ. ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಜಲ್ದಿ ಕೆಲಸ ಮಾಡಿದ್ರೆ ಜಲ್ದಿ ಮುಗಿಯುತ್ತೆ. ರಸ್ತೆ ಇಲ್ಲದೆ ಬಸ್ಗಳು ಕೂಡ ಏರಿಯಾಗಳತ್ತ ಬರ್ತಾ ಇಲ್ವಂತೆ. ಉರಿ ಬಿಸಿಲಿನ ನಡುವೆ ಧೂಳಿನ ಸಮಸ್ಯೆ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಇನ್ನಾದ್ರೂ ಜಿಬಿಎ ಅಧಿಕಾರಿಗಳು ಕಾಮಗಾರಿ ಪೂರ್ಣಗೊಳಿಸುವ ಕೆಲಸ ಮಾಡಬೇಕಿದೆ. ನಟರಾಜ್, ಟಿವಿ9, ಬೆಂಗಳೂರು. ಬ್ರೇಕ್ ಫೇಲ್ ಆಗಿ ಶಾಲಾ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಭಾರೀ ಅನಾಹುತ ಸ್ವಲ್ಪದ್ರಲ್ಲೇ ತಪ್ಪಿದೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮಕ್ಕಳನ್ನ ಶಾಲೆಗೆ ಕರೆದೊಯ್ಯಲು ಬಂದಿದ್ದ ಬಸ್ ಇಳಿಜಾರಿನಲ್ಲಿ ಬ್ರೇಕ್ ಫೇಲ್ ಆಗಿ ಹಿಮ್ಮುಖವಾಗಿ ಚಲಿಸಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ ಮಕ್ಕಳು ಅಪಾಯದಿಂದ ಬಚಾವಾಗಿದ್ದಾರೆ. ಘಟನೆಯ ಭೀಕರ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.